ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ಟೇಸ್ಟಿಯಾಗಿ ಮಂಗಳೂರು ಕೇರಳ ಸ್ಪೆಷಲ್ ಕಲ್ತಪ್ಪ ಮಾಡ್ತಾ ಇದ್ದೀನಿ ಮನೆಯಲ್ಲೇ ತುಂಬ ಸುಲಭವಾಗಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾನಿಲ್ಲಿ 1 ಗ್ಲಾಸು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಇದನ್ನು 3 ಗಂಟೆಗಳ ಕಾಲ ನೆನೆಸಿಟ್ಟು ತೊಳೆದು ಸೆಪ್ರೇಟಾಗಿ ಇಟ್ಟಿದ್ದೇನೆ. ಈಗ 4 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಇವೆರಡನ್ನ ಈಗ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ನೈಸಾಗಿ ನಾನು ರುಬ್ಬಿದ್ದೇನೆ, ಸ್ವಲ್ಪನೇ ನೀರು ಹಾಕಿ ರುಬ್ಬಿದ್ದೇನೆ. ಸೊ ರುಬ್ಬಬೇಕಾದ್ರೆ ಸ್ವಲ್ಪ ಉಳಿದಿರೋ ಅನ್ನ ಇದ್ರೆ ಸೇರಿಸ್ಕೊಳ್ಳಿ, ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ, ಹಾಗೆ ರುಬ್ಕೊಂಡಿದ್ದೇನೆ. ಸೊ ಈಗ ಒಂದು ಪಾತ್ರೆಗೆ 150 ಗ್ರಾಮ್ ಅಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಬೆಲ್ಲವನ್ನು ಚೆನ್ನಾಗಿ ಕರಗಿಸಿ ಆಗಿದೆ. ಬೆಲ್ಲ ಬಿಸಿ ಇರಬೇಕಾದ್ರೆ ನಾವು ಸ್ವಲ್ಪ ಸ್ಟೇನ್ ಮಾಡಿಕೊಂಡು ರುಬ್ಬಿರೋಂಥ ಅಕ್ಕಿ ಜೊತೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈಗ ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸೋಡಾ ಹಾಕ್ಬೋದು, ಇಲ್ಲಾಂದರೆ ಬೇಕಿಂಗ್ ಸೋಡಾನು ಸಹ ಹಾಕ್ಬೋದು. ಅಂದರೆ ಅಡುಗೆ ಸೋಡಾನು ಹಾಕ್ಬೋದು, ಇಲ್ಲ ಬೇಕಿಂಗ್ ಸೋಡಾ ಆದರೂ ಹಾಕ್ಬೋದು. ಸೊ ಇಲ್ಲಿ 2 ಸ್ಪೂನಷ್ಟು ಹುರಿದಿರೋಂಥ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಕಲ್ತಪ್ಪಗೆ ತುಂಬ ಜನ ಸೋಂಪು ಹಾಕ್ತಾರೆ ಮತ್ತು ಜೀರಿಗೆ ಹಾಕ್ತಾರೆ. ಸೊ ನಾನಿಲ್ಲಿ ಸೋಂಪು ಜೀರಿಗೆ ಏನು ಹಾಕ್ತಾ ಇಲ್ಲ, ಇಷ್ಟನ್ನೇ ಹಾಕಿ ಸಿಂಪಲ್ಲಾಗಿ ನಾನು ಮಾಡ್ತಾಯಿದ್ದೇನೆ. ನೀವು ಬೇಕಾದರೆ ಸೋಂಪು ಆದರೂ ಹಾಕ್ಕೊಳ್ಬೋದು, ಇಲ್ಲ ಜೀರಿಗೆ ಸಹ ಹಾಕ್ಕೊಳ್ಬೋದು. ನೋಡಿ, ಹಿಟ್ಟು ಹೀಗೆ ರೆಡಿಯಾಗಿದೆ. ಸೊ ಈಗ ಕುಕ್ಕರಲ್ಲಿ 4 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ತೆಂಗಿನಕಾಯಿ, ಅಂದರೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಅದನ್ನು ಸಹ ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಕಲ್ತಪ್ಪ ಮಾಡಲಿಕ್ಕೆ ಮೇಯ್ನು ಈರುಳ್ಳಿನ ಬಳಸಬೇಕು. ನಾನಿಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ಯಾಕೆಂದರೆ ನನಗೆ ಈರುಳ್ಳಿ ಇದ್ರ ಜೊತೆ ಬಳಸೋಕ್ಕೆ ಇಷ್ಟ ಇಲ್ಲ, ಆದ್ದರಿಂದ ನಾನು ಬಳಸ್ತಾ ಇಲ್ಲ. ಸೊ ದಯವಿಟ್ಟು ನಿಮಗೇನಾದರೂ ಈರುಳ್ಳಿ ಹಾಕಬೇಕು ಅಂದರೆ ದಯವಿಟ್ಟು ಈರುಳ್ಳಿನ ಸೇರಿಸ್ಕೊಳ್ಳಿ ಇಲ್ಲಿ ಫ್ರೈ ಮಾಡಬೇಕಾದ್ರೆ. ಈರುಳ್ಳಿ ಹಾಕದೇನು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕು. ಇದರಲ್ಲಿ ಅರ್ಧ ತೆಂಗಿನಕಾಯಿ ನಾನು ಸೆಪ್ರೇಟಾಗಿ ತೆಗೆದಿಡ್ತಾ ಇದ್ದೇನೆ. ನೋಡಿ, ಇಷ್ಟು ತೆಂಗಿನಕಾಯಿ ನಾನು ಸೆಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ, ಆಮೇಲೆ ಮೇಲೆ ಹಾಕಲಿಕ್ಕೆ. ಸೊ ಈಗ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ತೆಗೆದಿಟ್ಟಿರೋಂಥ ತೆಂಗಿನಕಾಯಿ ಅದನ್ನು ಈಗ ಮೇಲೆ ಹಾಕ್ತಾ ಇದ್ದೀನಿ. ಹೀಗೆ ಮೇಲೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಮತ್ತು ಟೇಸ್ಟ್ ಸಹ ಚೆನ್ನಾಗಿ, ತಿನ್ನಬೇಕಾದ್ರೆ ನಮಗೆ ಕೊಬ್ಬರಿನೇ ಸಿಗುತ್ತೆ, ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಆಗುತ್ತೆ, ಆದ್ದರಿಂದ ಮೇಲೆ ಹಾಕ್ತಿರೋದು. ಸೊ ಈಗ ಕುಕ್ಕರ್ನ 2 ನಿಮಿಷಕ್ಕೆ ಹೈ ಫ್ಲೇಮ್ನಲ್ಲಿ ಬೇಯಿಸಬೇಕಾಗುತ್ತೆ. 2 ನಿಮಿಷ ಆದಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಂಕಿಯನ್ನು, ಒಂದು ತವ ಇಟ್ಕೊಳ್ಳಿ ಸ್ಟವ್ ಮೇಲೆ. ಆ ತವ ಮೇಲೆ ಈ ಥರ ಕುಕ್ಕರ್ ಇಟ್ಕೊಂಡು ವಿಸಲ್ ಹಾಕಿದ್ರೆ ನಾವು 15ರಿಂದ 20 ನಿಮಿಷಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, 15ರಿಂದ 20 ನಿಮಿಷ ಆಗಿದೆ. ಎಷ್ಟು ಬೇಗನೆ ತುಂಬ ಚೆನ್ನಾಗಿ ರೆಸಿಪಿ ಬಂದಿದೆ ಅಂತ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ಕಲ್ತಪ್ಪ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ತುಂಬಾ ಈಸಿಯಾಗಿ ನೆನೆಸ್ಕೊಂಡಿದ್ದ ತಕ್ಷಣ ಈ ರೆಸಿಪಿ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಸೊ ನೀವು ಸಹ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ, ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿರಿ.